ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಗೆಳೆಯ ಮನೆಗೆ ಬಂದಿದ್ದ. ಕಾಫಿಗೆ ಹಾಲು ಬೇಕು ಅಂತ ತಂಗಿ ಹೇಳಿದ್ಲು. ನಾನು ಹಾಲನ್ನ ತರೋದಕ್ಕೆ ಅಂತ ಹೋದೆ. ಆಗ ನನ್ನ ಗೆಳೆಯ ನಾನು ಬರೋದ್ರೊಳಗಡೆ ನನ್ನ ತಂಗಿನ ರೂಮ್ಗೆ ಹಾಕ್ಕೊಂಡು ಎಲ್ಲನೂ ತೆಗೆದು ಅವಳ ಜೊತೆ ಯಾರೂ ಮಾಡದೇ ಇರುವಂತಹ ಕೆಲಸನ ಮಾಡ್ತಿದ್ದ. ಪ್ರತಿದಿನ ನನ್ನ ಗೆಳೆಯ ನನ್ನ ಮನೆಗೆ ಬರ್ತಿದ್ದ. ಇವತ್ತು ನಾನು ಇಲ್ಲದೇ ಇರೋ ಸಮಯನ ನೋಡಿಕೊಂಡು ನನ್ನ ತಂಗಿಯ ಜೊತೆ ಆಟ ಆಡ್ತಿದ್ದಾನೆ. ಅಷ್ಟರಲ್ಲಿ ನಾನು ಅವನಿಗೆ ಚೆನ್ನಾಗಿ ಹೊಡೆದೆ. ಆಗ ಅವನು ಹೇಳಿದ ಮಾತನ್ನು ಕೇಳಿ ನಾನು ಬೆಚ್ಚಿ ಬಿದ್ದೆ. ನನ್ನ ತಂಗಿ ನನಗಿಷ್ಟು ದೊಡ್ಡ ಮೋಸ ಮಾಡಿದ್ದಾಳೆ ಅಂತ ಅವತ್ತು ತಿಳಿದು ಹೋಯಿತು. ಅದೇನು ಗೊತ್ತಾಗಬೇಕು ಅಂದರೆ ಕಥೆನ ಪೂರ್ತಿಯಾಗಿ ಕೇಳಿ. ನನ್ನ ಹೆಸರು ಆಕಾಶ್. ಅಪ್ಪ ಅಮ್ಮನ ಮುದ್ದಿನ ಮಗ, ಮೊದಲ ಮಗ ಅಂತ ತುಂಬ ಪ್ರೀತಿಯಿಂದ ಸಾಕಿದರು. ನಾನು ಕೂಡ ಅವ್ರ ಪ್ರೀತಿಯ ಸಾಗರದಲ್ಲೇ ಬೆಳೆದವನು. ನನಗೆ ಕಷ್ಟ ಅಂದರೆ ಏನು ಅಂತಾನೆ ಗೊತ್ತಿಲ್ಲ. ಆದರೆ ನನ್ನ ಒಂದು ಸಮಸ್ಯೆ ಏನು ಗೊತ್ತಾ, ಅಪ್ಪ ಅಂದರೆ ತುಂಬ ಇಷ್ಟ. ಅಪ್ಪಂಗೆ ಯಾರು ಏನೂ ಹೇಳಬಾರ್ದು. ಅಪ್ಪ ಕೂಡ ಅದೇ ರೀತಿ. ಮಗ ಅಂದರೆ ಪ್ರಾಣ. ಮಗನಿಗೆ ಯಾರೂ ಏನೂ ಹೇಳಬಾರ್ದು. ಯಾರಾದರೂ ಏನಾದರೂ ನನ್ನ ಬಗ್ಗೆ ಹೇಳಿದ್ರೆ ಅಪ್ಪ ಅವ್ರ ಗ್ರಾಚಾರನೇ ಬಿಡಿಸ್ಬಿಡುತ್ತೆ. ಅಮ್ಮಂಗೂ ನನ್ನಂದರೆ ತುಂಬ ಇಷ್ಟ. ಆದರೆ ನಾನು ಹುಡುಗಾಟದಿಂದ, ಬುದ್ಧಿ ಇಲ್ಲದೆ ಮಾಡಿದ ಕೆಲಸಗಳಿಂದ ಮುಂದೆ ನನಗೆ ತೊಂದರೆ ಆಗುತ್ತೆ ಅಂತ ಸ್ವಲ್ಪ ಸ್ಟ್ರಿಕ್ಟ್ ಆಗಿರ್ತಿದ್ರು ಅಷ್ಟೆ. ಅದರಿಂದ ಮನೆಯಲ್ಲಿ ಪ್ರತಿದಿನ ಅಮ್ಮ ಮತ್ತು ಅಪ್ಪಂಗೆ ಜಗಳ. ಅಮ್ಮ ಒಬ್ಬನೇ ಮಗ, ತುಂಬ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಅಪ್ಪ ನನ್ನ ಮಗ ಚೆನ್ನಾಗೇ ಇರ್ತಾನೆ, ಅವನು ಇಷ್ಟ ಬಂದಂಗೆ ಮಾಡಲಿ ಅಂತ ಹೇಳ್ತಿದ್ರು. ಇದರಿಂದ ಬೇಸತ್ತ ಅಮ್ಮ ಯಾವಾಗಲೂ ಸಲಹೆಗಳನ್ನು ಅವಳ ತಾಯಿ ಬಳಿ ಕೇಳ್ತಿದ್ಲು. ಆಗ ಅವರಮ್ಮ ಹೇಳ್ತಿದ್ರು, ನೀನು ಇನ್ನೊಂದು ಮಗುನ ಮಾಡ್ಕೊ, ನಿನ್ನ ಮಗ ಒಬ್ಬನೇ, ಅದಕ್ಕಾಗಿ ಈ ರೀತಿ ಆಡ್ತಿದ್ದಾನೆ. ತಮ್ಮ ಅಥವಾ ಆದರೆ ಅವನಿಗೆ ಕನಿಕರ, ಅಯ್ಯೋ ಪಾಪ ಅನ್ನೋದು ಬರುತ್ತೆ ಅಂತ ಹೇಳಿದರು. ಆಗ ನಾನು ಚಿಕ್ಕವನು, ಅಷ್ಟೊಂದು ತಿಳಿತಿರ್ಲಿಲ್ಲ. ಆದರೆ ಆ ರೀತಿ ಮಾತುಗಳನ್ನು ನಾನು ಕದ್ದು ಕೇಳಿದ ಸುಮಾರು 1-2 ವರ್ಷದ ಮೇಲೆ ಅಮ್ಮ ಒಂದು ಹೆಣ್ಣು ಮಗುಗೆ ಜನ್ಮ ನೀಡಿದ್ಲು. ತಂಗಿ ಹುಟ್ಟಿದ ಮೇಲೆ ನನ್ನ ಪ್ರಪಂಚ ಸಂಪೂರ್ಣವಾಗಿ ಅವಳೇ ಆಗೋಗಿದ್ಲು. ಅವಳಿಗಾಗಿ ನಾನು ಹಗಲು ರಾತ್ರಿ ನಿದ್ದೆನೇ ಮಾಡ್ತಿರ್ಲಿಲ್ಲ. ಅವಳು ರಾತ್ರಿ ಹೊತ್ತು ಚೆನ್ನಾಗಿ ನಿದ್ರೆ ಮಾಡಿ ಹಗಲಲ್ಲಿ ಅಳ್ತಿದ್ಲು. ಅಮ್ಮನ ಸೆರಗು ಅವಳಿಗೆ ಬೇಕಾಗಿರುತ್ತೆ. ಆದರೆ ಅವಳಿಗೆ ಪುಟ್ಟ ಅಮ್ಮ, ನಂದೇ ಅಮ್ಮನ ಸಣ್ಣ ಪುಟ್ಟ ದುಪ್ಪಟ್ಟಗಳನ್ನು ತಗೊಂಡು ಅದನ್ನು ಸರಿಯಾಗಿ ಹಾಕ್ಕೊಂಡು ಪುಟ್ಟ ತಂಗಿನ ಹಿಡ್ಕೊಂಡು ಸಮಾಧಾನ ಮಾಡ್ತಿದ್ದೆ. ಮೊದಲು ಕಷ್ಟ ಆಗ್ತಿತ್ತು. ದಿನಗಳು ಕಳೆದಂತೆ ತಂಗಿ ನನಗೆ ಸಂಪೂರ್ಣವಾಗಿ ಅಡ್ಜಸ್ಟ್ ಆಗೋದ್ಲು. ಈಗ ಅವ್ರು ಎಲ್ಲೇ ಹೋಗಬೇಕಾದ್ರೂ ತಂಗಿನ ನನ್ನ ಬಳಿನೇ ಬಿಟ್ಟು ಹೋಗ್ಬಿಡ್ತಾರೆ. ನಾನು ಅವಳನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ ಅನ್ನೋ ನಂಬಿಕೆ ಅವ್ರಿಗೂ ಇತ್ತು. ನನ್ನಲ್ಲಿ ಶಾಂತಿ ಬಂದಿದೆ. ಮೊದಲ ರೀತಿ ಗಲಾಟೆಯ ಮಗು ಅಲ್ಲ, ನಾನವ್ರ ಮೊದಲ ಪ್ರಿಯಾರಿಟಿ. ಈಗ ನಾನಲ್ಲ, ತಂಗಿ ಅನ್ನೋದು ಅರ್ಥ ಆಗ್ತಿದೆ. ಮೊದಲು ದುಃಖ ಆಗ್ತಿತ್ತು, ಆದರೆ ದಿನಗಳು ಕಳೆದಂತೆ ಅರ್ಥ ಆಯಿತು. ಅವಳಿಗೆ ಅಮ್ಮನ ಮತ್ತು ಅಪ್ಪನ ಅವಶ್ಯಕತೆ ತುಂಬ ಇದೆ. ನಾನು ಬೆಳೆದು ದೊಡ್ಡವನಾಗಿದ್ದೀನಿ. ನಾನೀಗ 5ನೇ ತರಗತಿ. ಆದರೆ ತಂಗಿ ಇನ್ನೂ ಕೂಡ 1 ವರ್ಷದ ಮಗು. ತುಂಬ ಗ್ಯಾಪ್ ಇದೆ. ನನ್ನ ನಡವಳಿಕೆಯಲ್ಲಿ ಬದಲಾವಣೆ ತರೋದಕ್ಕೆ ಅಮ್ಮ ನನಗಾಗಿ ಅವಳನ್ನು ಆಡಿದ್ಲು ಅನ್ನೋ ವಿಷಯ ನನಗೆ ಗೊತ್ತು. ಯಾಕಂದರೆ ಪ್ರತಿ ಬಾರಿ ಮನೆಗೆ ಯಾರೇ ಬಂದರೂ ಹೇಳ್ತಾ ಇದ್ದಿದ್ದು ಒಂದೇ ಮಾತು, ಸಿಂಗಲ್ ಬೇಬಿ ಆದರೆ ಅದೇ ರೀತಿ ನಮ್ಮ ಮಗು ಅದೇ ರೀತಿ ಇದ್ದ ಹಾಗೆ. ಈಗ ಇನ್ನೊಂದು ಮಗು ಆಯಿತು. ಈಗ ಯಾವ ಗಲಾಟೆನೂ ಇಲ್ಲ. ಅದೇ ಪಕ್ಕದ ಮನೆ ಕಾಂಚನಾಳ ತಂಗಿಗೆ ಒಬ್ಬಳೇ ಮಗಳು. ಅವಳು ಕೂಡ ಇದೇ ರೀತಿ ಎಲ್ಲಿ ಒಂದೇ ಮಗು ಇರುತ್ತೋ ಆ ಮಕ್ಕಳುಗಳು ಕನಿಕರದಿಂದ ಇರುವುದಿಲ್ಲ ಅಂತ ಅಮ್ಮನ ತಲೆಯಲ್ಲಿ ಪ್ರತಿ ಆಂಟಿಯರು ತುಂಬಿಸಿ ಅಮ್ಮ ಜನ್ಮ ಕೊಡುವಂತೆ ಮಾಡಿಬಿಟ್ರು. ನಾನು ತುಂಬ ಸೀರಿಯಸ್ ಆಗಿ ತಂಗಿ ವಿಷಯದಲ್ಲಿ, ತಂಗಿ ಜೊತೆ ಯಾರಾದರೂ ಜೋರಾಗಿ ಮಾತಾಡಿದ್ರೂ ಕೂಡ ನಾನು ಸಹಿಸ್ಕೊಳ್ತಾನೇ ಇರಲಿಲ್ಲ. ಅಪ್ಪ ಮೊದಲು ನನ್ನ ಜೊತೆ ಇರ್ತಿದ್ರು. ಅದೇ ರೀತಿ ನಾನೀಗ ತಂಗಿನ ತುಂಬಾ ಪ್ರೊಟೆಕ್ಟ್ ಮಾಡ್ತಾಯಿದ್ದೀನಿ. ತಂಗಿ ಕೂತ್ಕೊಂಡು ಹೋಗಲ್ಲೇ ಕೂತ್ಕೊಳ್ಳೋದಿಲ್ಲ. ಈಗ 3 ವರ್ಷ ವಯಸ್ಸು. ತುಂಬ ನೋಡ್ಕೊಳ್ಬೇಕು. ಅಮ್ಮ ಮತ್ತು ಅಪ್ಪ
ಯಾವುದೋ ಗೃಹ ಪ್ರವೇಶಕ್ಕೆ ಹೋಗಿದ್ದಾರೆ. ಅಮ್ಮ ಬರುವುದಿಲ್ಲ. ಕೊನೆಗೆ ಅಮ್ಮ ಹೇಳ್ತಾರೆ, ಅಜ್ಜಿಗೆ ವಯಸ್ಸಾಗಿದೆ, ಅವ್ರಿಗೆ ತಿಳಿಯೋದಿಲ್ಲ, ನಿನ್ನ ಮಗುನ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಹೇಳಿ ಹೊರಟರು. ನಾನು ಪ್ರತಿದಿನ ನೋಡ್ಕೊಳ್ತಾ ಇದ್ದೀನಿ. ಇವರೇನು ಹೊಸದಾಗ ನೋಡ್ಕೋ ಅಂತ ಹೇಳೋದು ಅಂತ ನಾನು ನನ್ನ ಪಾಡಿಗೆ ಹೋಮ್ವರ್ಕ್ ಬರ್ಕೊಂಡು ಸುಮ್ಮನೆ ಆಗೋದೆ. ಅವಳನ್ನು ಆಟ ಆಡಿಸ್ದೆ, ಮಲಗಿಸ್ದೆ. ಆದರೆ ನನ್ನ ಅಚಾತುರ್ಯದಿಂದ ತಂಗಿ ತುಂಬಾ ಗಲಾಟೆ ಮಾಡ್ತಿದ್ದಾಳೆ. ವಯಸ್ಸಾದ ಅಜ್ಜಿ ಅವಳ ಜೊತೆ ನಡೆದಾಡೋದಕ್ಕೆ ಸಾಧ್ಯ ಆಗದೆ ಕೆಳಗೆ ಕುಸಿದು ಹೋಗಿದ್ದಾರೆ. ಅವ್ರಿಗೆ ಆರೋಗ್ಯ ಸಮಸ್ಯೆ ಜಾಸ್ತಿ ಆಯಿತು. ಹಾಗೆ ಆಸ್ಪತ್ರೆಗೆ ಪಕ್ಕದ ಮನೆಯ ಅಂಕಲ್ನ ಸಹಾಯದಿಂದ ಸೇರಿಸಿದ್ದೆ. ಆದರೆ ತಂಗಿ ವಿಷಯದಲ್ಲಿ ಸತ್ಯ ಹೇಳಿದ್ರೆ ಯಾರೂ ನಂಬಲಿಲ್ಲ. ಎಲ್ಲ ನೀನೇ ಮಾಡಿದ್ಯಾ, ಅವಳು ಚಿಕ್ಕ ಹುಡುಗಿ, ಅವಳು ಆ ರೀತಿ ಕೆಲಸ ಮಾಡೋದೇ ಇಲ್ಲ ಅಂತ ಹೇಳಿದಾಗ ದುಃಖ ಆಯಿತು. ಈ ಘಟನೆ ಆದ ನಂತರ ತಂಗಿಯನ್ನು ನನ್ನ ಕೈಗೆ ಕೊಡ್ತಾನೇ ಇರಲಿಲ್ಲ. ಪ್ರತಿದಿನ ಮನೆಯಲ್ಲಿ ಜಗಳ. ಯಾಕಂದರೆ ಅಜ್ಜಿ ಆರೋಗ್ಯ ಸುಧಾರಿಸಿರಲಿಲ್ಲ. ದಿನದಿಂದ ದಿನಕ್ಕೆ ಅವರ ಆರೋಗ್ಯ ಕೆಡ್ತಾನೇ ಹೋಯಿತು. ಆ ಕೋಪದಿಂದ ಅಪ್ಪ ಅಮ್ಮ ನನ್ನ ಜೊತೆ ಸರಿಯಾಗಿ ಮಾತಾಡ್ತಿರ್ಲಿಲ್ಲ. ಅಮ್ಮ ಅಡ್ಜಸ್ಟ್ ಮಾಡ್ಕೊಳ್ತಾರೆ. ಅಪ್ಪ, ನನ್ನ ತಾಯಿ ನಿನ್ನಿಂದಾನೇ ಈ ರೀತಿ ಆಗಿರೋದು ಅಂತ ಅಪ್ಪ ಕೋಪ ಮಾಡ್ಕೊಳ್ತಿದ್ದಾರೆ. ನಿಧಾನವಾಗಿ ಸಮಸ್ಯೆನ ಬಗೆಹರಿಸೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಸಮಸ್ಯೆ ದೊಡ್ಡದಾಗ್ತದೆ. ಅಪ್ಪ ಹೇಳಿದ್ದು ಒಂದೇ ಮಾತು, ಮಗಳು ಚಿಕ್ಕವಳು, ನೀನು ದೊಡ್ಡವನು, ನೀನೇನು ಮಾಡ್ತಿದ್ದೆ, ನನ್ನಮ್ಮ ಎಷ್ಟು ಮುದ್ದಿಂದ ನಿನ್ನನ್ನು ಸಾಕಿದ್ರು ಅಂತ ಅಪ್ಪ ಬೇಸರ ಮಾಡಿಕೊಂಡ್ರು. ನಾನು ಸ್ಕೂಲ್ ಶುರುವಾದ ತಕ್ಷಣ ಅಪ್ಪ ನನ್ನನ್ನು ಪಕ್ಕದ ಊರಲ್ಲಿ ಹಾಸ್ಟೆಲ್ಗೆ ಹಾಕಿದ್ರು. ಮೊದಲು ಹಾಸ್ಟೆಲ್ ಇಷ್ಟ ಆಗಲಿಲ್ಲ. ಕ್ರಮೇಣ ಅಲ್ಲಿನ ಹುಡುಗರು ಇಷ್ಟ ಆದರು. ಅವರು ಕೂಡ ನನ್ನಂತೆ ತುಂಬ ಕಷ್ಟದಿಂದ ಬಂದವರು. ಇಬ್ರಿಗೂ ಮ್ಯಾಚ್ ಆಗುತ್ತೆ. ನಾನು ತುಂಬ ಅಳೋದಕ್ಕೆ ಶುರು ಮಾಡಿದೆ. ಮೊದಲು ನನ್ನ ತಂಗಿ ನೆನಪಾಗ್ತಿದ್ಲು. ಕ್ರಮೇಣ ಕಾಲ ಎಲ್ಲವನ್ನ ಸರಿ ಮಾಡುತ್ತೆ. ನಾನು ಎಲ್ಲವನ್ನ ಮರೆತು ಚೆನ್ನಾಗಿ ಓದೋದಕ್ಕೆ ಪ್ರಾರಂಭಿಸಿದೆ. ಅಪ್ಪ ಅಮ್ಮ ನನ್ನನ್ನು ಹಾಸ್ಟೆಲ್ಗೆ ಸೇರಿಸಿದ್ದಾರೆ ಅನ್ನೋ ಕೋಪದಿಂದ ನಾನು ಅವ್ರ ಜೊತೆ ಚೆನ್ನಾಗಿ ಮಾತಾಡ್ತಾನೇ ಇರಲಿಲ್ಲ. ನನಗೆ ಫೋನ್ ಮಾಡಿದಾಗ ಮೌನವಾಗಿಯೇ ಇರ್ತಿದ್ದೆ. ಆಗ ಮನೆಯವ್ರಿಗೆ ತಿಳಿದಿತ್ತು, ತಂಗಿ ಜೊತೆ ಮಾತಾಡಬೇಡ, ಬೇಕೋ ಏನೋ ಅಂತ. ತಂಗಿಗೆ ನಂಗೆ ಕಾಲ್ನ ಕೊಡ್ತಿದ್ರು. ಈಗ PUCಯಲ್ಲಿ ನಾನು ಒಳ್ಳೆಯ ಅಂಕನ ತೆಗೆದಿದ್ದೀನಿ. ಇಡೀ ರಾಜ್ಯಕ್ಕೆ ಮೊದಲು ಬಂದಿದ್ದೀನಿ. ಮೆಡಿಕಲ್ ಫ್ರೀ ಸೀಟ್ ಸಿಕ್ತು. ನನ್ನ ತಾತನ ಆಸೆ ಆಗಿತ್ತು, ನಾನು ಡಾಕ್ಟರ್ ಓದಬೇಕು ಅಂತ. ಇಂದು ನಾನು ಡಾಕ್ಟರ್ ಆಗೋದಕ್ಕೆ ಅವರೇ ಕಾರಣ. ಬದುಕು ಸುಂದರವಾಗಿ ಸಾಗ್ತಿದೆ. ನಾನು ಸರಿ ಇಲ್ಲ ಅಂತ ಯಾರೂ ನನ್ನನ್ನು ಹಾಸ್ಟೆಲ್ಗೆ ಸೇರಿಸಿದ್ರು. ಇಡೀ ರಾಜ್ಯಕ್ಕೆ ಒಳ್ಳೆ ಡಾಕ್ಟರ್ ಆಗಿದ್ರಿ, ತುಂಬ ಫೇಮಸ್, ನನ್ನ ಕೈಗುಣ ತುಂಬ ಚೆನ್ನಾಗಿದೆ ಅಂತ ವಿದೇಶದಿಂದಲೂ ಕೂಡ ಪೇಷಂಟ್ಗಳು ಬಂದು ಟ್ರೀಟ್ಮೆಂಟ್ನ ತಗೊಳ್ತಾರೆ. ಇದನ್ನೆಲ್ಲ ನೋಡಿದ ನನ್ನ ಮನೆಯವರು, ನನ್ನ ಊರವರು ನನ್ನನ್ನು ತುಂಬ ಮರ್ಯಾದೆಯಿಂದ ಮಾತಾಡಿಸ್ತಾರೆ. ನಾನು ಅಂದರೆ ಎಲ್ರಿಗೂ ಇಷ್ಟ. ಯಾವ ಮನುಷ್ಯನಿಗೆ ಮನಿ ಮತ್ತು ಫೇಮ್ ಎರಡೂ ಇರುತ್ತೋ ಅವನಿಗಿಡೀ ಸಮಾಜ ಮರ್ಯಾದೆ ಕೊಡುತ್ತೆ. ಅದು ನಂಗೆ ಗೊತ್ತು. ಆದರೆ ನಿಜವಾದ ಮರ್ಯಾದೆ ಬರ್ತಾ ಇರೋದು ನನ್ನ ಅಪ್ಪ ಅಮ್ಮನಿಂದ. ನಾವವತ್ತು ತುಂಬ ಕಷ್ಟಪಟ್ಟು ಎಮೋಷ್ನಲ್ ಆಗದೆ ಅವನನ್ನು ಹಾಸ್ಟೆಲ್ಗೆ ಕಳಿಸಿದ್ದು ಅಂತ ಸಾರ್ಥಕ ಆಯಿತು ಅಂತ ಪದೇ ಪದೇ ಹೇಳಿಕೊಂಡು ಅಳ್ತಿದ್ದಾಳೆ ಅಮ್ಮ. ವಿಷಯ ನಿಜವಾಗ್ಲೂ ಅದೇ ಇರ್ಬೋದು. ನನ್ನನ್ನು ಹಾಸ್ಟೆಲ್ಗೆ ಚೆನ್ನಾಗಿ ಓದೋದಕ್ಕೆ ಅನ್ನೋ ಉದ್ದೇಶ ಅಮ್ಮಂದಿದ್ರೂ ಇರಬಹುದು. ಯಾಕಂದರೆ ತಂಗಿನ ಆಟ ಆಡಿಸ್ಕೊಂಡು ಆ ಸಮಯದಲ್ಲಿ ನಾನು ಒಳ್ಳೆ ಅಂಕನ ತೆಗಿತಾ ಇರಲಿಲ್ಲ. ಅದು ನೆನಪಾಗಿ ಇಷ್ಟು ವರ್ಷ ವೇಸ್ಟಾಗಿ ದ್ವೇಷ ಮಾಡಿಬಿಟ್ನಲ್ಲ ಅಂತ ಅನ್ಸೋದಕ್ಕೆ ಶುರುವಾಯಿತು. ಪ್ರತಿದಿನ ಅಮ್ಮ ಕಾಲ್ ಮಾಡ್ತಿದ್ಲು, ಮೆಸೇಜ್ ಮಾಡ್ತಿದ್ಲು. ನಾನು ಮಾತೇ ಆಡ್ತಿರ್ಲಿಲ್ಲ. ಮಿಸ್ಸಾಗಿ ಹಲೋ ಅಂದರೆ ಅವಳ ಧ್ವನಿಗೆ ಗೊತ್ತಾಗಿ ಫೋನ್ ಕಟ್ ಮಾಡ್ತಿದ್ದೆ. ಆದರೆ ಇವತ್ತು ನಾನು ಅವಳಿಗೆ ಕಾಲ್ ಮಾಡಿದ್ದೆ. ಅವಳಿಗೆ ಆಶ್ಚರ್ಯ ಆಗಿ ತುಂಬ ಎಮೋಷ್ನಲ್ ಆಗಿ ಫೋನಲ್ಲಿ ಹಾಡೋದಕ್ಕೆ ಶುರು ಮಾಡಿದ್ಲು. ಇರೋ ಒಬ್ಬನೇ ಗಂಡು ಮಗ, ನನ್ನ ವಾರಸ್ದಾರ, ನಾನು ಸತ್ತರೆ ನನ್ನ ಹೆಣಕ್ಕೆ ಕೊಳ್ಳಿ ಇಡೋನು. ನಿನ್ನೆ ನನ್ನ ಜೊತೆ ಮಾತಾಡದೆ ಹೋದರೆ ನಾನು ಹೇಗೆ ಬದುಕಲಿ ಅಂತ ಜೋರಾಗಿ ಹೇಳ್ತಿದ್ದಾಳೆ. ಹಾಗನ್ನಿಸ್ತು, ವಿಷಯ ಏನೇ ಇರಬಹುದು,
ತಾಯಿ ಯಾವಾಗಲೂ ತಾಯಿಯಾಗೇ ಇರ್ತಾಳೆ. ಅಮ್ಮ ಬರ್ತೀನಿ ಅಂತ ಅರ್ಧ ಗಂಟೆನಲ್ಲಿ ಅಪ್ಪ ಅಮ್ಮನ ಮನೆಗೆ ಹೋದೆ. ಮನೆಯಲ್ಲಿರೋರಿಗೆ ಎಲ್ರಿಗೂ ಆಶ್ಚರ್ಯ. ನನ್ನನ್ನು ನೋಡಿ ನಾನು ತುಂಬ ಒಳ್ಳೆ ಹುಡುಗ ಅಂತ ಎಲ್ರಿಗೂ ಗೊತ್ತು. ಆದರೂ ಸಂಪಾದನೆಗಾಗಿ ಆ ಕೆಲಸನ ಮಾಡ್ತಿದ್ದಾನೆ ಅಂತ ಯಾರೂ ಏನೂ ಬೇಸರ ಮಾಡಿಕೊಂಡಿಲ್ಲ. ಮುಂದೆ ನಾನು, ನನ್ನಪ್ಪ ಅಮ್ಮ, ತಂಗಿ ಎಲ್ಲರೂ ತುಂಬ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಬಯಸ್ದೆ. ಅಪ್ಪ ಅಮ್ಮ ತುಂಬ ಖುಷಿಯಾದರು. ತಂಗಿ ಬಗ್ಗೆ ಕೇಳಿದಾಗ ಅವಳು ರೂಮಲ್ಲಿದ್ದಾಳೆ ಅಂತ ಅಪ್ಪ ಅಮ್ಮ ಬಾಗಿಲನ್ನು ತೆಗೆದಾಗ ತಂಗಿ ತುಂಬ ಮಂಕಾಗಿದ್ಲು. ಸರಿಯಾಗಿಲ್ಲ ಅಂತ ಅನ್ನಿಸ್ತು. ನಿನ್ನ ಅಣ್ಣ ಬಂದಿದ್ದಾನೆ ಅಂತ ಅವಳ ಬಳಿ ಹೋಗಿ ಅವಳ ಕೈಯನ್ನು ಹಿಡ್ಕೊಂಡು ಹೇಳಿದಾಗ ಅವಳ ಕಣ್ಣಲ್ಲಿದ್ದ ಬೇಸರ ಹೋಗಿ ಖುಷಿ ತುಂಬಿತ್ತು. ನಂತರ ನನ್ನನ್ನು ಗಟ್ಟಿಯಾಗಿ ತಪ್ಕೊಂಡು ಅಳೋದಕ್ಕೆ ಶುರು ಮಾಡಿದ್ಲು. ಅವಳು ಎಷ್ಟು ಅತ್ತಿದ್ದನ್ನು ಇದೇ ಮೊದಲು ನೋಡಿದ್ದು. ನನಗೆ ಬೇಸರ ಆಯಿತು. ಎಷ್ಟು ಸಮಾಧಾನ ಮಾಡಿದ್ರೂ ಅವಳು ಸಮಾಧಾನನೇ ಮಾಡ್ಕೊಳ್ತಿಲ್ಲ. ನಂತರ ನಾನು ಅಪ್ಪ ಅಮ್ಮಂಗೆ ಹೇಳಿದೆ, ಲಗೇಜ್ ರೆಡಿ ಮಾಡ್ಕೊಳ್ಳಿ, ನಾನು ನನ್ನ ಮನೆಗೆ ಕರ್ಕೊಂಡು ಹೋಗ್ತಾಯಿದ್ದೀನಿ, ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಹೇಳಿದಾಗ ಅಪ್ಪ ಅಮ್ಮ ಖುಷಿಯಿಂದ ಒಪ್ಕೊಂಡ್ರು. ನನಗೆ ಸಂಪೂರ್ಣ ಪರಿಪೂರ್ಣತೆ ಸಿಕ್ಕಿದೆ. ಅನುಭವ, ಭಾವನೆ ಬಂತು. ಒಂದು ದೊಡ್ಡ ಅರಮನೆ ನನ್ನ ಮನೆ. ಈಗ ಆ ಮನೆಗೆ ಕಳೆ ಬಂತು ಅಂತ ಖುಷಿಯಾಯಿತು. ಅಮ್ಮ ಮನೇನ ಮೇಂಟೈನ್ ಮಾಡ್ತಿದ್ರೆ ಅಪ್ಪ ಮನೆ ವ್ಯವಹಾರನ ಮೇಂಟೈನ್ ಮಾಡ್ತಾರೆ. ತಂಗಿ ಪೂಜೆ ಮಾಡ್ತಿದ್ಲು. ಅಷ್ಟೇ, ಮಿಂಗಲ್ ಆಗ್ತಿರ್ಲಿಲ್ಲ. ಯಾರೋ ಕೆಲಸದವರು ಮಾತಾಡ್ಕೊಳ್ತಿದ್ರು. ನನ್ನ ತಂಗಿಗೆ ಮದುವೆ ಆಗಲೇ ಮದುವೆ ಇದೆ, ಮಗು ಇದೆ ಅಂತ. ಆ ವಿಷಯದ ಬಗ್ಗೆ ಅಪ್ಪ ಅಮ್ಮನ ಬಳಿ ಕೇಳಿದಾಗ ಅವ್ರು ನಮಗೆ ಗೊತ್ತಿಲ್ಲ, ಅವಳು ನಮ್ಗೆ ಇಷ್ಟ ಇಲ್ಲದ ಹುಡುಗನನ್ನು ಮದುವೆಯಾಗಿ ಓಡಿ ಹೋಗಿದ್ಲು. ವರ್ಷ ಕಳೆದ ನಂತರ ಮನೆಗೆ ಬಂದಳು. ಆ ಹುಡುಗ ಚೆನ್ನಾಗಿ ನೋಡ್ಕೊಳ್ತಾ ಇಲ್ಲ. ಮನೆಗೆ ಬಂದ ಮಗಳನ್ನು ಒಪ್ಕೊಂಡ್ವಿ. ಮಗಳು ಬಿಡೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ ಅಂತ ಇಟ್ಕೊಂಡ್ವಿ. ಆಗ ಆ ಹುಡುಗ ಯಾರು ಎತ್ತ ಅವನ ಮನೆ ಯಾವುದ್ರ ಬಗ್ಗೆ ನಾವು ಕೇಳಲಿಲ್ಲ ಅಂತ ಅಪ್ಪ ಅಮ್ಮ ಹೇಳಿದಾಗ ಅದು ಸತ್ಯ ಅಂತ ಅನ್ನಿಸ್ತು. ತಂಗಿ ಬಳಿ ಮಾತಾಡೋದಕ್ಕೆ ಹೋದಾಗ ಅವಳು ಜೋರಾಗಳ್ತಾ ಬಾತ್ರೂಮ್ನ ಬಾಗಿಲ ಹಾಕ್ಕೊಂಡ್ಳು. ಅಂದರೆ ನೀನು ಎದ್ದು ಹೋಗು, ಈ ವಿಷಯನ ಕೇಳಬೇಡ ಅಣ್ಣ, ಸಮಯ ಬಂದಾಗ ಹೇಳ್ತೀನಿ ಅಂತ ಒಳಗೆ ಇದ್ಕೊಂಡೇ ಹೇಳಿದ್ಲು. ಇನ್ನೂ ಬಲವಂತ ಮಾಡೋದು ಬೇಡ ಅಂತ ಬಂದೆ. ಆದಷ್ಟು ಬೇಗ ಡೈವೋರ್ಸ್ ಕೊಡಿಸಿ ನನ್ನ ಗೆಳೆಯರಲ್ಲೇ ಯಾರಾದರೂ ಒಬ್ಬರ ಜೊತೆ ಇವಳು ಮದುವೆ ಮಾಡಬೇಕು ಅಂತ ಅಂದ್ಕೊಂಡೆ. ಅಪ್ಪ ಅಮ್ಮ ಮನೆ ದೇವ್ರಿಗೆ ಹೋದರು. ನನ್ನ ವಿಷಯದಲ್ಲಿ ತುಂಬ ಹರಕೆಗಳನ್ನು ಹೊತ್ಕೊಂಡಿದ್ದಾರೆ. ಒಂದೊಂದಾಗೇ ತೀರಿಸ್ಬೇಕು, ನೀನು ಬಾ ಅಂತ ಕರೆದ್ರು. ಆದರೆ ಆ ಸಮಯದ ಅಭಾವದಿಂದ ಬರೋದಿಲ್ಲ. ತಂಗಿ ಹುಷಾರಾದ ಮೇಲೆ, ಅವಳು ನಾರ್ಮಲ್ ಆದಮೇಲೆ ನಾವೆಲ್ಲರೂ ಹೋಗೋಣ, ಇಷ್ಟು ಮಾತ್ರ ಅಂತ ಹೇಳಿದೆ. ಅದೇ ರೀತಿ ಆಗಲೇ ತಂಗಿನ ಸರಿಯಾಗಿ ನೋಡ್ಕೊ, ಅವಳು ಒಬ್ಬಳೇ ಇರ್ತಾಳೆ, ಏನಾದರೂ ಯೋಚನೆ ಮಾಡ್ತಿರ್ತಾಳೆ ಅಂತ ಅಮ್ಮ ಹೇಳಿದಾಗ ಅವರು ನಾವೇ ಬರೋ ಚಿಕ್ಕವರಾಗಿದ್ದಾಗ ಅಮ್ಮ ನನ್ನನ್ನು ಪುಟ್ಟಿನ ನೋಡ್ಕೊಳ್ಬೇಕು ನೀನು ಅಂತ ಹೇಳಿದ ಮಾತು ನೆನಪಾಯಿತು. ನಾನು ತಂಗಿಗೆ ಬೇಕಾದ ಅಡುಗೆಗಳನ್ನು ಅಡುಗೆಯವರ ಬಳಿ ಹೇಳಿ ಮಾಡಿಸ್ದೆ. ನಂತರ ಆಫೀಸಿಗೆ ಹೋದೆ. ತುಂಬ ವರ್ಷಗಳು ಆದಮೇಲೆ ನನ್ನ ಗೆಳೆಯ ಕಿರಣ್ ಬಂದಿದ್ದ. ಅವನನ್ನು ಕೂಡ ಮನೆಗೆ ಕರ್ಕೊಂಡು ಬಂದೆ. ಅವನು ನನ್ನ ಬಾಲ್ಯದ ಗೆಳೆಯ. ಇಬ್ಬರು LKGಯಿಂದ ಒಟ್ಟಿಗೆ ಓದ್ತಾ ಇದ್ವಿ. ಈ ವಿಷಯ ಮನೆಯಲ್ಲಿ ಎಲ್ರಿಗೂ ಗೊತ್ತು. ತುಂಬ ಖುಷಿ ಪಡ್ತಾರೆ ಅಂತ ನಾನು ಖುಷಿಪಟ್ಟು ಮನೆಗೆ ಹೋದಾಗ ಆಶ್ಚರ್ಯ ಕಾದಿತ್ತು. ಅದೇನು ಅಂದರೆ ಮನೆಯಲ್ಲಿ ನಾನು ಒಬ್ಬಳೇ ಇರಬೇಕು ಅಂತ ತಂಗಿ ಎಲ್ಲ ಕೆಲಸದವರನ್ನು ಹೊರಗೆ ಕಳಿಸಿದಾಳೆ. ಸೆಕ್ಯೂರಿಟಿ ಮಾತ್ರ ಇರೋದು. ಅವನೊಂದು ಸೆಕೆಂಡ್ ಮಾತ್ರ ಆ ಕಡೆ ಈ ಕಡೆ ತಿರುಗೋದಿಲ್ಲ. ಆದರೆ ಈಗ ಗೆಳೆಯರಿಗೆ ಕಾಫಿ ಬೇಕಂತೆ. ಮನೆಯಲ್ಲಿ ಹಾಲಿಲ್ಲ, ಹಾಲು ತಗೊಂಡು ಬಾ ಅಂತ ತಂಗಿ ಹೇಳಿದ್ಲು. ನಾನು ತುಂಬ ಬೇಸರ ಮಾಡಿಕೊಂಡೆ. ಅಮ್ಮ ಇದ್ದಾರೆ, ಈ ರೀತಿ ಆಗ್ತಿರ್ಲಿಲ್ಲ. ತಂಗಿಗೆ ಯಾವ ವಿಚಾರಕ್ಕೆ ಈ ರೀತಿ ಮಾಡಿದಾಳೋ ತಿಳಿದಿಲ್ಲ. ಆಮೇಲೆ ಅದನ್ನು ವಿಚಾರಿಸೋಣ.
ಮೊದಲು ಗೆಳೆಯನ ಎದುರಿಗೆ ಮರ್ಯಾದೆ ಹೋಗಬಾರ್ದು ಅಂತ ತಂಗಿ ರೂಮಲ್ಲಿ ಇದ್ಲು. ಅವನು ಹಾಲಲ್ಲಿ ಟಿ ವಿ ನೋಡ್ತಿದ್ದ. ಯಾಕಂದರೆ ಕಿರಣ್ಗೆ ಮೊದಲಿಂದನೂ ಬ್ಲ್ಯಾಕ್ ಕಾಫಿ ಅಂದರೆ ತುಂಬ ಇಷ್ಟ. ಹಾಲಿನ ಅಂಗಡಿ ಇಲ್ಲೇ ಪಕ್ಕ ಇರೋದು, ತುಂಬ ಸಲ ಹೋಗಿದ್ದೀನಿ, ಇದೇನು ಹೊಸದೇನಲ್ಲ. ಆದರೂ ಮನಸ್ಸಲ್ಲಿ ಏನೋ ಒಂದು ಕವಳವಳ, ಏನೋ ಒಂದು ರೀತಿ ನೋವು, ಹೊಸ ರೀತಿ, ತಿಳಿತಾ ಇಲ್ಲ ಏನಾಗ್ತಿದೆ ಅಂತ. ಮನಸ್ಸನ್ನು ಗಟ್ಟಿ ಮಾಡ್ಕೊಂಡು ಹೋದೆ. ನಿಜವಾಗ್ಲೂ ಇವತ್ತು ಮನಸ್ಸು ತುಂಬ ನೋವಿಂದ ಕಿರಿಸ್ತಿದೆ. ಬೇಗ ಬೇಗ ಹಾಲನ್ನು ತಗೊಂಡೆ. ಮನೆಗೆ ಬಂದಾಗ ಆಶ್ಚರ್ಯ ಕಾದಿತ್ತು. ಅದೇನು ಅಂದರೆ ಕಿರಣ್ ಇಲ್ಲ, ಬಾಗಿಲು ತೆಗೆದೇ ಇದೆ. ನಾನು ಹೋದೆ. ನನ್ನ ಮುದ್ದು ತಂಗಿಗೆ ಏನಾಗಿದೆ ಅಂತ ತಿಳಿದಿಲ್ಲ. ಅವಳು ಜೋರಾಗಿ ಕಿರಿಸ್ತಿದ್ದಾಳೆ. ಕಿರಣ್ ಅವಳ ಮೇಲೆ ಮಲಗಿದ್ದಾನೆ. ಅವಳ ಮೈ ಮೇಲೆ ಅರ್ಧಂಬರ್ಧ ಬಟ್ಟೆ ಇದೆ. ನನ್ನ ಕಣ್ಣು ಎದುರಿಗೆ ನನ್ನ ತಂಗಿನ ಬಲವಂತವಾಗಿ ಅವಳು ಅಳ್ತಿದ್ದಾಳೆ. ಅವನನ್ನು ಇಟ್ಕೊಂಡು ಚೆನ್ನಾಗಿ ಹೊಡೆದೆ. ಆಗ ಅವಳು ಅಳ್ತಿದ್ಲು. ಓಡಿ ಹೋಗಿ ಅವನನ್ನು ತಪ್ಪಿಕೊಂಡು, ಏನಕ್ಕೆ ಹೊಡಿತೀಯ, ಅವನು ನನ್ನ ಗಂಡ ಅಂತ ಜೋರಾಗಿಬ್ಬರು ಅಳ್ತಿದ್ದಾರೆ. ನಂತರ ಕಿರಣ್ ಅಲ್ಲೇ ಇದ್ದ ಬೆಡ್ಶೀಟನ್ನು ಅವಳ ಮೇಲೆ ಹಾಕಿ ಕವರ್ ಮಾಡ್ದ. ಆಗ ನಂಗೆ ಆಶ್ಚರ್ಯ ಆಯಿತು. ಅವನು ನಿನ್ನ ಗಂಡನಾ ಅಂತ ಕೇಳಿದೆ. ಹೌದು, ನನ್ನ ಗಂಡ ಅಂತ ಜೋರಾಗಿ ಕಿರ್ಚಿ ಹೇಳಿದ್ಲು. ನನಗೆ ತಲೆ ತಿರುಗಿತು. ಕೆಳಗೆ ಕುಸಿದು ಕೂತೆ. ಏನಾಯಿತು ಅಂತ ಗೊತ್ತಿಲ್ಲ. ಇದ್ದಕ್ಕಿದ್ದಂತೆ ನಿನಗೆ ಕಿರಣ್ ಜೊತೆ ಏನು ಅಂತ ಕೇಳಬೇಕು ಅಂತ ಅನ್ನಿಸ್ತು. ಆದರೆ ಕೇಳೋ ಶಕ್ತಿ ಇಲ್ಲದೆ ಹೊರಗೆ ಬಂದೆ. ಆಗ ಇದ್ದಕ್ಕಿದ್ದಂತೆ ಆಶ್ಚರ್ಯ ಆಯಿತು. ನನ್ನ ತಂಗಿ ಮದುವೆ ಕಿರಣ್ ಜೊತೆ ಅಂತ ನೆನೆದು ಮನಸ್ಸಿಗೊಂದು ರೀತಿ ಸಮಾಧಾನವೂ ಆಯಿತು. ಮೊದಲು ಅಕ್ರಮ ಸಂಬಂಧ ಅಂತ ದುಃಖ ಆಗ್ತಿತ್ತು. ಆದರೆ ನಿಜವಾಗ್ಲೂ ಅವಳು ನನ್ನ ಮದುವೆ ಆಗಿದ್ರೆ ಅವಳು ಯಾಕೆ ಅವನಿಗೆ ಸಪೋರ್ಟ್ ಮಾಡ್ತಿರ್ಲಿಲ್ಲ? ಬದುಕು ತುಂಬ ಕಷ್ಟ ಅಂತ ಅನ್ನಿಸ್ತಿತ್ತು. ಆದರೆ ಈಗ ನಡೆದಿದ್ದು ತುಂಬ ಕನ್ಫ್ಯೂಷನ್ ಆಗ್ತಿದೆ. ನಾನು ಸೋಫಾದ ಮೇಲೆ ತಲೆ ಮೇಲೆ ಕೈ ಹಿಡ್ಕೊಂಡು ಕೂತ್ಕೊಂಡೆ. ಯೋಚಿಸ್ತಿದ್ದೆ. ಸ್ವಲ್ಪ ಹೊತ್ತು ಕಿರಣ್ ಮತ್ತು ನನ್ನ ತಂಗಿ ಇಬ್ಬರು ಕೈ ಹಿಡ್ಕೊಂಡು ಬಂದರು. ನನ್ನ ಕೋಪದಿಂದ ಅವರಿಬ್ಬರ ಮುಖನ ನೋಡಿದಾಗ ಹಿಡ್ಕೊಂಡಿದ್ದ ಕೈಯನ್ನು ಬಿಟ್ಟು ಪುನಃ ನಾನು ಕೇಳಿದೆ, ನೀನೇ ರೀತಿ ಮಾಡ್ಬೋದಾ ಅಂತ. ಆಗ ಕಿರಣ್ ನಡೆದ ವಿಷಯನ ವಿವರಿಸ್ದ. ನಿನ್ನ ತಂಗಿ ಬುದ್ಧಿ ಇಲ್ಲದೆ ನನ್ನ ಭಾವನೆನ, ದೂರದ ಸಂಬಂಧಿಯನ್ನು ಪ್ರೀತಿಸ್ತಿದ್ಲು. ಅವನ ಜೊತೆ ಓಡಿ ಹೋದ್ಲು. ಈ ವಿಷಯ ನನಗೆ ತಿಳಿದು ಅವಳನ್ನು ರಾಕ್ಷಸನಿಂದ ಕಾಪಾಡಿದೆ. ಆದರೆ ಅವಳು ಮನೆಗೆ ಹೋಗೋದಕ್ಕೆ ಒಪ್ಕೊಳ್ಳಿಲ್ಲ. ನನ್ನ ಮನೆಯಲ್ಲೇ ಸ್ವಲ್ಪ ದಿನ ಇದ್ಲು. ಕ್ರಮೇಣ ನಮ್ಮಿಬ್ಬರ ಮಧ್ಯೆ ಪ್ರೀತಿ ಬೆಳೀತು. ಅವಳು ತುಂಬ ದುಃಖದಲ್ಲಿರ್ತಿದ್ಲು. ಅವಳನ್ನು ಸಮಾಧಾನ ಮಾಡೋದಕ್ಕೋಗಿ ಪ್ರೀತಿ ಆಗೋಯ್ತು. ನಾನು ಅವಳನ್ನು ಪ್ರೀತಿಸೋದಕ್ಕೆ ಪ್ರಾರಂಭಿಸಿದೆ. ನಂತರ ನಿನ್ನಪ್ಪ ಅಮ್ಮನ ಬಳಿಯೂ ಕೇಳಿದೆ ಪ್ರೀತಿಗಾಗಿ ಅವಳನ್ನು ಮದುವೆ ಆಗ್ತೀನಿ ಅಂತ. ಆದರೆ ಅವರು ನಮ್ಮ ಪಾಲಿಗೆ ಸತ್ತು ಹೋಗಿದ್ದಾಳೆ ಅವಳು ಅಂತ ಹೇಳಿಬಿಟ್ರು. ಕೋಪದಲ್ಲಿ ನಾವಿಬ್ಬರು ದೇವಸ್ಥಾನದಲ್ಲಿ ಮದುವೆನೂ ಆದ್ವಿ. ಮದುವೆ ಆದ ವರ್ಷದ ಒಳಗೆ ನಮ್ಮಿಬ್ಬರಿಗೆ ಪುಟ್ಟ ಕಂದಮ್ಮ ಹುಟ್ಟಿದ. ಸುಂದರವಾದ ಕಂದಮ್ಮ. ಬದುಕು ಚೆನ್ನಾಗಿ ಸಾಕ್ತಿತ್ತು. ಆದರೆ ಊರಲ್ಲಿದ್ದ ನನ್ನಮ್ಮ ಬಾಣಂತನಕ್ಕೆ ಬಂದಾಗ ನಿನ್ನ ತಂಗಿಗೆ ತುಂಬ ಕಷ್ಟ ಕೊಡ್ತಿದ್ಲು. ಅಮ್ಮನ ಹಳೆಯ ನಡೆ ಇವಳಿಗೆ ಇಷ್ಟ ಆಗ್ತಿರ್ಲಿಲ್ಲ. ಅದರಿಂದ ಕೋಪ ಮಾಡಿಕೊಂಡು ಮಗುನ ಬಿಟ್ಟು ಇಲ್ಲಿಗೆ ಬಂದಳು. ಅವಳ ಅದೃಷ್ಟದಿಂದ ನಿನ್ನ ಅಪ್ಪ ಅಮ್ಮ ಅವಳು ಇಲ್ಲೇ ಇರೋದಕ್ಕೆ ಒಪ್ಕೊಂಡಿದ್ರು. ಈ ವಿಷಯನ ಕೇಳಿ ನನಗೆ ಬೇಸರವಾಯಿತು. ಅಪ್ಪ ಅಮ್ಮನ ಮೇಲೆ ಕೋಪನೂ ಬಂತು. ಅವರಿಂದ ಕಠಿಣ ನಿರ್ಧಾರ ತಗೊಂಡಿದ್ದಾರೆ ಅಂತ ಬೇಸರದಿಂದ ಇದ್ದ ನನಗೆ ಒಂದು ಅಳುವ ಮಗುವಿನ ಶಬ್ದ ಕೇಳಿಸ್ತು. ಎಷ್ಟೇ ದೂರದಲ್ಲಿ ನಿಂತಿದ್ರು ಅದು ನನ್ನ ತಂಗಿ ಮಗು ಅಂತ ನಂಗೆ ತಿಳಿದಿತ್ತು. ಅಷ್ಟು ಆ ಮಗುವಿನ ಮುಖದ ಫೀಚರ್ಸ್ ನೋಡಿ ತಿಳಿದು ನಾನು ಓಡಿ ಹೋಗಿ ಆ ಮಗುನ ಎತ್ಕೊಂಡೆ. ಕಿರಣ್ ಅಮ್ಮ ಬಂದಿದ್ದರು. ಆ ಮಗುನ ಎತ್ಕೊಂಡು ಬಂದಿದ್ದರು. ಸ್ವಲ್ಪ ಭಯದಲ್ಲೇ ಇದ್ದರು. ನನ್ನನ್ನು ನೋಡಿ ತುಂಬ ಹೆದರ್ಕೊಂಡು ನಿಮ್ಮ ತಂಗಿಗೆ ಬುದ್ಧಿ ಹೇಳಿ ನಮ್ಮ ಮನೆಗೆ ಕಳಿಸಿ ಅಂತ ಅವರು ನನ್ನ ಕಾಲನ್ನು ಹಿಡ್ಕೊಳ್ಳೋದಕ್ಕೆ ಬಂದರು. ನಂಗೆ ಬೇಸರ ಆಯಿತು. ತಂಗಿ ಮುಖ ನೋಡಿದಾಗ ಅವಳು ತಲೆ ಬಗ್ಸಿದ್ಲು. ಆಗ ನನಗೆ ಅರ್ಥ ಆಯಿತು, ಕಿರಣ್ ಏನು ಮಾಡೋದಕ್ಕೂ ಸಾಧ್ಯ ಇಲ್ಲ ಇವರಿಬ್ಬರ ಮಧ್ಯೆ ಅಂತ. ಆಗ ಕಿರಣ್ ನಾನು ಹೇಳಿದೆ, ನೀವೆಲ್ಲ ಇಲ್ಲೇ ಇದ್ಬಿಡಿ, ನನ್ನ ಮನೆ ತುಂಬ ಕೆಲಸದವರಿದ್ದಾರೆ. ಅಪ್ಪ ಅಮ್ಮಂಗೆ
ನಾನು ಒಪ್ಪಿಸ್ತೀನಿ ಅಂತ ನಾನು ಹೇಳಿದಾಗ ಅವರೆಲ್ಲ ಶಾಕ್ ಆದರು. ತಂಗಿ ಅಂತೂ ಖುಷಿಯಿಂದ ಕುಣಿದಾಡಿದ್ಲು. ನನ್ನ ತಂಗಿ ನಂಗೆ ಸಿಗೋದ್ರೊಳಗಡೆ ಒಬ್ಬರಲ್ಲ ಮೂವರಾಗಿದ್ದಾರೆ. ಈ ಮೂವರಿಗೂ ನಾನು ಅತಿಯಾದ ಪ್ರೀತಿ ಕೊಡಬೇಕು. ನನ್ನ ಪ್ರಾಣ ಸ್ನೇಹಿತ ಕಿರಣ್ ತುಂಬ ಒಳ್ಳೆಯವನು. ಅವನಿಗಿಂತ ಒಳ್ಳೆ ಹುಡುಗನನ್ನು ನಾನು ಹುಡ್ಕೋದಕ್ಕೆ ಸಾಧ್ಯವೇ ಇಲ್ಲ. ತಂಗಿನ ತುಂಬ ಚೆನ್ನಾಗಿ ನೋಡ್ಕೊಳ್ತಾನೆ ಅಂತ ನಾನು ಖುಷಿಪಟ್ಟೆ. ಜೀವನ ತುಂಬ ಸುಂದರವಾಗಿ ನಡ್ಕೊಂಡು ಹೋಗ್ತಿದೆ. ನಾನು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಅಪ್ಪ ಅಮ್ಮ ನನ್ನ ಮಾತನ್ನು ಕೇಳ್ತಾರೆ. ಅದರಲ್ಲಿ ಇನ್ನೊಂದು ಮಾತಿಲ್ಲ. ಅಷ್ಟರಲ್ಲಿ ಕಿರಣ್ ಮತ್ತು ನನ್ನ ತಂಗಿಯ ಕಡೆ ತಿರುಗಿ ನೋಡಿದಾಗ ಅವರಿಬ್ಬರು ಮಗುನ ಆಟ ಆಡಿಸ್ತಿದ್ದಾರೆ. ಅವರ ಅತ್ತೆ ನಗ್ತಾ ಸೋಫಾ ಮೇಲೆ ಕೂತಿದ್ದಾರೆ. ಅವರ ಸುಂದರ ಸಂಸಾರನ ನೋಡಿ ಖುಷಿಯಾಯಿತು. ಕಥೆ ಇಲ್ಲಿಗೆ ಮುಗಿಯುತ್ತೆ. ಕಥೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕಥೆಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಮ್ಮೆ ಮೀಟ್ ಮಾಡೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಕಥೆ ಜೊತೆಗೆ. ಬಾಯ್.